ನಮಸ್ತೆ ಫ್ರೆಂಡ್ಸ್. ಈಗ ನಾನು ಧಾರವಾಡದಿಂದ ಹೆಗ್ಗೇರಿ, ಬೇಲೂರು ಹತ್ರ ಹೆಗ್ಗೇರಿ ಊರಿದೆ. ಹೆಗ್ಗೇರಿಗೆ ಬಂದೆ. ಜಸ್ಟ್ ಇಲ್ಲಿ ಬರ್ತಾಯಿದ್ದೀನಿ. ಹೇಳಿದರು ಇಲ್ಲಿ ಹಾವಿದೆ ಸರ್ ಅಂತೇಳಿ. ಆದರೆ ನಾನು ಇಲ್ಲಿ 3 ದಿನ ಆಯ್ತು ಬರ್ತಾಯಿದ್ದು, ಸಿಕ್ಕಿದ್ದಿಲ್ಲ ಹಾವು. ಒಂದು ಗುದ್ದು, ಇಲ್ಲಿ ಗುದ್ದು ಇತ್ತು. ಆ ಗುದ್ದಿನಲ್ಲಿ ಹೋದಂಥ ಹಾವು ಈಗ ಅಲ್ಲಿ ಮುಖ ಕಾಣ್ತಾ ಇದೆ. ಸ್ವಲ್ಪ ನಾವು ಮುಂದೆ ಹೋದಗಳೇನೆ ಹಾವು ಏಕ್ದಮ್ ರಿಟರ್ನ್ ಹಿಂದೆ ಸರಿದು ಬಿಡ್ತು. ಇಲ್ಲಿ ಕಾಣ್ತಾ ಇರೋವಂಥ ಒಂದು ಗುದ್ದು ಇದೆ ಅಲ್ಲಿ. ಆ ಗುದ್ದಿನಾಗ ಹಾವು ಐತಿ. ಗುದ್ದು ಸಾಂದೈತಿ ದೊಡ್ಡದೈತಿ ಗೊತ್ತಿಲ್ಲ. ಆದರೂ ನಾವು ನೀರು ಬಿಟ್ಟೆಲ್ಲ ಪ್ರಯತ್ನ ಪಡ್ತೇವೆ ಅಂತ ಹೇಳಿದ್ವಿ. ಅವ್ರಿಗೆ ನೀರು ಹೇಳಿದೆ, ನೀರು ಕೊಡಲಿಕ್ಕೆ. ನೀರು ತೊಗೊಂಬರ್ತಾರೆ ಸದ್ಯ. ಜಸ್ಟ್ ನೋಡ್ತಾಯಿರಿ ನೀವು ಯಾವ ರೀತಿ ಹಾವಿದೆ ಅಂಥೇಳಿ. ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಹಾವು ಕಾಣಲಿಲ್ಲ. ಮತ್ತು ಫುಲ್ಲು ಎಲ್ಲ ಹಡ್ಡಿ. ಬಾಜು ಇದ್ರು ಅವ್ರು ಮಾಲಕರು. ಅವ್ರಿಗೆ ಹೇಳಿದಾಗ ಅವರು ಮತ್ತು ಅದೆಲ್ಲ ಕ್ಲೀನ್ ಮಾಡಿಕೊಟ್ರು. ಕ್ಲೀನ್ ಮಾಡಿಂದ ನೀರು ಬಿಟ್ಟಾಗ ಬಂತು ಹಾವು. ತುಂಬ ಬಿಗ್ ಸೈಜ್, ದೊಡ್ಡ ನಾಗರಾವು. ಬಟ್ ಸೈಲೆಂಟ್ ಭಾಳ ಇತ್ತು. ಹೆಡಿ ಹುಡ್ ಅನ್ಕರ್ ಎಬ್ಬಿಸ್ತಾ ಇದ್ದಿದ್ದಿಲ್ಲ. ಆದರೂ ಅವರು ಸರ್ ಹುಡ್ ಎಬ್ಬಿಸಿ ಅಂದಾಗ ನಾನು ಸ್ವಲ್ಪ ಟೊಪಿಲಿಂದ ಹುಡ್ ಎಬ್ಬಿಸಿ ತೋರಿಸಿದೆ. ನಾಚ್ಕೊತಾ ಇತ್ತು, ಓಡೋಗ್ಲಿಕ್ಕೆ ಟ್ರೈ ಮಾಡ್ತಾಯಿತ್ತು. ಬಟ್ ಈಗ ನೋಡ್ತಾ ಇರ್ಬೋದು ಹುಡ್ಡದು ಎಬ್ಬಿಸ್ತು. ಸೈಲೆಂಟಾಗಿ ಬಿಗ್ ಸೈಜ್ ಹಾವು. ಅವ್ರ ಪಾಪ ಭಾಳ ಇದ್ದರು. ಯಾಕಂದ್ರೆ 3 ದಿನ ಆಯಿತು. ಇಲ್ಲಿ ತಪ್ಪಿದ್ರೆ ಅಲ್ಲಿ ಅಂದ್ರೆ 2-3 ಜಾಗ ಇದ್ದು ಹೋದರು. ಅಲ್ಲಿ ಹೋಗ್ತಾಯಿತ್ತು. ಮೊನ್ನೆ ರಾತ್ರಿ ಹೋದಾಗ ನೀರೆಲ್ಲ ಬಿಟ್ಟಿವಿ, ಬಟ್ ಹಾವು ಸಿಗಲಿಲ್ಲ. ಹಾವು ಬೇರೆ ಕಡೆ ಹೋಗಿತ್ತು. ಆಮೇಲೆ ರೆಸ್ಕ್ಯೂ ಮಾಡಿದ್ವಿ. ಅದನ್ನೆಲ್ಲ ಅದ್ರ ಬಗ್ಗೆ ಹೇಳಿದೆ. ಅದು ವಿಡಿಯೋ ಬೇರೆದವ್ರಿಗೆ ಮಾಡೋಕೆ ಕೊಟ್ಟಿದ್ದೆ. ಈ ರೀತಿ ಅದು ಸೈಡ್ ಸರಿಯಾಕತ್ತಂದ್ರೆ ಹೆದರ್ತಾ ಇದೆ ಹಾವು ಅಂತೇಳಿ ತಿಳ್ಕೊಬೇಕು. ಹೆದರಿ ಮತ್ತು ಕಕ್ಕ ಸದ್ಯಕ್ಕೆ ಮಾಡ್ತು ಪಾಪ. ತುಂಬ ಹೆದರಿತ್ತು ಹಾವು. ನೋಡ್ಬೋದು ನೀವು. ನಾವು ತುಂಬ ಕಡ್ಸೋದು ಬೇಡ ಅಂಥೇಳಿ ಡಬ್ಬಿ ಕೊಡಂದ್ವಿ. ಅವ್ರು ಡಬ್ಬಿ ತರಲಿಕ್ಕೆ ಲೇಟ್ ಮಾಡಿದರು. ಹೀಗಾಗಿ ಅದನ್ನು ಸ್ವಲ್ಪ ಫುಡ್ ಕಾಣಲಿ ಅಂಥೇಳಿ ಅದೊಂದು ನಮ್ಮ ಟೊಪ್ಪಿಗೆ ಹ್ಯಾಟ್ ಅನ್ನೋದನ್ನು ಅದ್ರ ಮುಂದೆ ಶೇಕ್ ಮಾಡಿದಾಗ ಅದು ತಾನೇ ಹುಡ್ ಓಪನ್ ಮಾಡ್ತಾ ಅವಾಗ. ಫ್ರೆಂಡ್ಸ್, ಯಾವಾಗಿದ್ದರೂ ಹೇಳ್ತೀನಿ, ಹಾವು ಬಂದಾಗ ಹೊಡಿದು ಅದಕ್ಕೂ ಕೆರೋಸಿನ್ ಆಗಲಿ ಡೀಸೆಲ್ ಆಗಲಿ ಹಾಕೋದು ಮಾಡಬೇಡಿ. ಆಮೇಲೆ ಬೆಂಕಿ ಹಚ್ಚಿ ಹೊಗೆ ಹಾಕಬೇಕಂತ ಹೇಳ್ತಾರೆ. ಅದೆಲ್ಲ ಮೂಢನಂಬಿಕೆಗಳು. ಆಮೇಲೆ ಇನ್ನೊಂದು ಹೇಳ್ತಾರೆ, ಬೆಂಕಿ ಹಾಕಿ ಎತ್ತಿನ ಕೋಡ್ ಸುಡಬೇಕು ಅಂದ್ರೆ ವಾಸನೆಗೆ ಬರೋದಿಲ್ಲ ಹಾವು ಅಂತ ಹೇಳ್ತಾರೆ. ಬಟ್ ಹಾಗೇನು ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಶಾಂತಿ ಇದ್ದಂಥ ಹಾವುಗಳಿಗೆ ನಾವು ಸಿಟ್ಟು ತರಿಸ್ದಂಗೆ. ಹೀಗಾಗಿ ಅವನ್ನ ಪೂರ್ತಿಯಾಗಿ ಬಿಟ್ಟರೆ ಅವು ಹೋಗ್ತಾವೆ. ಅಕಸ್ಮಾತ್ ನಿಮಗೆ ಅಷ್ಟೇ ಭಯ ಇದ್ದರೂ ನಮಗೆ ಫೋನ್ ಮಾಡಿದ್ರೆ ನಾವು ಬಂದು ರೆಸ್ಕ್ಯೂ ಮಾಡ್ಕೊಂಡು ಮತ್ತು ಅದನ್ನು ಫಾರೆಸ್ಟಿಗೆ ಬಿಡ್ತೀವಿ. ಜಸ್ಟ್ ಈಗ ಒಂದಿಲ್ಲಿ ಹಾವು ರೆಸ್ಕ್ಯೂ ಮಾಡಿದೆ. ಆಮೇಲೆ ಇನ್ನೊಂದು ಕಾಲ್ ಬಂದಿದೆ, ಈಗ ಸದ್ಯ ಬಂತು. ಅದು ಬೇಲೂರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ. ನೋಡ್ತಾ ಇರ್ಬೋದು ನೀವು. ಟೊಪ್ಪಿಗೆ ಅದರ ಹತ್ರ ಅಷ್ಟು ಇದನ್ನು ತನ್ನ ನೆಲಗಿಲೇನೆ ತಾನು ಎಲ್ಲ ಮಾಹಿತಿಗಳನ್ನ ತಿಳ್ಕೊವಂಥ ಹಾವು ಇವೆಲ್ಲ. ಯಾಕಂದರೆ ಅದಕ್ಕೂ ಕಿವಿ ಇಲ್ಲ ಹಾವಿಗೆ. ಅಷ್ಟು ನೋಡಿ ಶಾಂತ ಕುಂದಿರ್ತಾನೆ. ಭಾಳ ಸೈಲೆಂಟ್ ಹಾವು. ನೋಡ್ತಾ ಇದ್ದೀನಿ. ನಿಮಗೆ ಇನ್ನೊಂದು ವಿಡಿಯೋ ನೋಡಿ. ಅವ್ರು ಡಬ್ಬಿ ತರಲಿಕ್ಕೆ ಲೇಟ್ ಮಾಡಿದರು ತುಂಬ. ಅವ್ರು ಡಬ್ಬಿ ಸಿಗ್ತಾ ಇದ್ದಿದ್ದಿಲ್ಲ ಅವ್ರಿಗೆ. ಲಾಸ್ಟಿಗೆ ಈಗ ಡಬ್ಬಿ ತುಂಬರಿ ಅಂದಾಗ ಅದು ಖಾರಪುಡಿ ಡಬ್ಬಿ ತೊಗೊಂಬಂದರು. ಅದು ಹೇಳಿದೆ, ಅದೆಲ್ಲ ಕ್ಲೀನ್ ಮಾಡಿಕೊಡಿ, ಹಾವಿನ ಕಣ್ಣಿಗೆಲ್ಲ ಉರುಪಾಗುತ್ತೆ ಅಂಥೇಳಿ. ಅದೆಲ್ಲ ತೊಳೆದು ಬರ್ತಾ ಇದ್ದಾರೆ ಈಗ. ನೋಡ್ಬೋದು. ಎಲ್ಲ ನೋಡ್ಲಿಕ್ಕೆ ಜನ ಎಲ್ಲ ತುಂಬ ಹೆದರಿದ್ರು. ಯಾಕಂದ್ರೆ 3 ದಿನ ಆಯ್ತಲ್ಲ, ಅದೇ ಹಾವು ಸಿಗ್ತಾ ಇರಲಿಲ್ಲ. ಯಾಕೋ ಈ ಸಲ ಇವತ್ತು ಸಿಕ್ತು. ತುಂಬ ವಿಷಕಾರಿ ಆದಂಥ ಹಾವು. ಬಟ್ ಬೈಟ್, ಈ ಸೈಜಿನ ಹಾವು ಬೈಟ್ ಆದರೆ ಕೋಮಾ ಚಾನ್ಸಿಗೆ ಹೋಗೋ ಸಾಧ್ಯತೆ ಜಾಸ್ತಿ. ಬಟ್ ಏನಂದರೆ ನಾವು ಎಷ್ಟು ಜಲ್ದಿ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಷ್ಟು ಒಳ್ಳೆಯ ಕೆಲಸ ಕೊಬ್ರಾ ಇದ್ದಾಗ. ಯಾಕಂದರೆ ನಾಗರಾವಿನ ವಿಷ ನಿರೋಟಾಕ್ಸಿಕ್ ಆಗುತ್ತೆ. ನಿರೋಟಾಕ್ಸಿಲಿಂದ ಏನಾಗುತ್ತೆ ಅಂದರೆ ಮನುಷ್ಯಗೆ ನರದಿಂದ ವಿಷ ಇರುವಂಥ ವಿಷ ಇದಿರ್ತದೆ.
ಹೀಗಾಗಿ ಹಾವಿನ ನಾವು ಯಾವಾಗಿದ್ರು ಹಾವು ಬೈಟ್ ಆದಾಗ ಕೈ ಕಟ್ಟೋದು ಅಂದರೆ ಹಗ್ಗ ಕಟ್ಟುವುದು, ದಾರ ಕಟ್ಟೋದು, ಇಲ್ಲ ಬೆಲ್ಟ್ ಟೈಟಾಗಿ ಕಟ್ಟೋದು ಮಾಡುವಂಥ ಜರುತ್ತಿರೋದಿಲ್ಲ. ಇಮ್ಮಿಡಿಯೇಟ್ ಏನು ಮಾಡಿ ಅಂದರೆ ಕಡ್ದ ಜಾಗನ ಸ್ವಲ್ಪ ತೊಳ್ಕೊಂಡು, ಸ್ವಲ್ಪ ಹೆಚ್ಚಿಗೆ ಅದನ್ನು ತೊಳ್ಕೊಂಡು ಡೈರೆಕ್ಟ್ ನಾವು ಸೀದಾ ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆ ಕೆಲಸ. ನಾವು ಕೈ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ದಾರ ಬಿಗಿಯಾಗಿ ಕಟ್ಟೋದ್ರಿಂದ ಆ ವಿಷ ಮ್ಯಾಗಿರಲ್ಲ, ಅಲ್ಲಿ ಬ್ಲಾಕ್ ಆದಾಗ ಏನಾಗುತ್ತೆ ಅಂದರೆ ಗ್ಯಾಂಗ್ರೀನ್ ಆಗುತ್ತೆ. ರಸಲ್ ವೈಪರ್ಗೆ ಗ್ಯಾಂಗ್ರೀನ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಾಗರಾವಿಗೂ ಗ್ಯಾಂಗ್ರೀನ್ ಆಗುತ್ತೆ, ಕ್ರಿಯೇಟಿವ್ಗೂ ಗ್ಯಾಂಗ್ರೀನ್ ಆಗುತ್ತೆ. ವಿಷಕಾರಿ ಹಾವುಗಳಿಗೆ ನಾವು ಒಂದೇ ಕಡೆ ವಿಷ ಬ್ಲಾಕ್ ಆದಾಗ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಮನುಷ್ಯ ಯಾಕಂದರೆ ಗ್ಯಾಂಗ್ರೀನ್ ಆಯ್ತಂದರೆ ಅದನ್ನು ಕೈ ಕಡೀಲಿ ಅಥವಾ ಕಾಲಿ ಕಡೀಲಿ ಅದನ್ನು ಓಪನ್ ಮಾಡಿದಾಗ ಅದೇನಾಗುತ್ತೆ ಅದು ಮಾಯಬೇಕಂದ್ರೆ ಆ ನೋವು ಮಾಯಬೇಕಂದ್ರೆ ಬರೋಬ್ಬರಿ ಅವ್ರಿಗೆ 1 ವರ್ಷ ಟೈಮ್ ಬೇಕು. ಅಷ್ಟು ಅದು ಯಾಕಂದರೆ ಹೀಲ್ ಆಗಬೇಕಲ್ಲ, ಓಪನ್ ಮಾಡಿರ್ತಾರೆ ಅಂದರೆ ಕೈ ಸ್ವಲ್ಪ ಬಾಧ ಆದಾಗೆ ಆ ರೀತಿ ಆದರೆ. ಆ ಕಾರಣಕ್ಕೆ ನಿಮ್ಗೆ ಹೇಳೋದು ಏನಂದರೆ ಪ್ಲೀಸ್ ದಯವಿಟ್ಟು ಬಂದಾಗ ಕಟ್ಟಾಕೋದು ಹೋಗಬೇಡ್ರಿ. ಕೈ ಕಟ್ಟೋದು, ದಾರ ಬಿಗಿದು ಅವೆಲ್ಲ ಮಾಡುವಂಥದ್ದು ಜರುತ್ತಿಲ್ಲ. ಸ್ವಲ್ಪ ಅದನ್ನು ನೋಡಿರಿ. ಬೈಟ್ ಆದಾಗ ಏನು ಮಾಡಿ ಇಮ್ಮಿಡಿಯೇಟ್ ನೀವು ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆಯ ಕೆಲಸ. ನೀವು ಸೂಲ್ ಹಾಸ್ಪಿಟ್ಲಲ್ಲಿ ನಿಮಗೆ NTNM ಇದೆ, ಅಲ್ಲಿ NTNM ತೊಗೊಂಡು ನೀವು ಮತ್ತು ನೆಕ್ಸ್ಟು ನೀವು ಯಾವ್ದಾದ್ರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು, ಅಥವಾ ಇಲ್ಲಾಂದರೆ ನೀವು KMCಗೂ ಹೋಗ್ಬೋದು. ಯಾಕಂದ್ರೆ ನಮ್ಮ ಸೂಲ್ ಒಳಗಡೆ ಏನೇ ಆಗಿದೆ ಅಂದರೆ ವೆಂಟಿಲೇಷನ್ ಇಲ್ಲ. ಈಗ ಹಾವು ಬೈಟ್ ಆದಾಗ ವೆಂಟಿಲೇಷನ್ ಕಂಪಲ್ಸರಿ ಬೇಕಾಗುತ್ತೆ, ವೆಂಟಿಲೇಷನ್ ಇಲ್ಲ. ಹೀಗಾಗಿ ಇವ್ರು ಏನು ಮಾಡ್ತಾರೆ, ಡೋಜು ಒಂದು ನಮ್ಮದು NTNM ಹಾಕಿ ಅಲ್ಲಿ ವೇಟಿಂಗ್ ಇದ್ರೊಳಗೆ ಇಡ್ತಾರೆ. ಆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಜಾಸ್ತಿ ಗ್ಯಾಂಗ್ರೀನ್ ಆಗಿ ಸ್ಟಾರ್ಟ್ ಆಯ್ತು ಅಂದರೆ ಇಮಿಡಿಯೇಟ್ ಹೇಳ್ತಾರೆ ನೀವು ಇದಕ್ಕೆ ಹೋಗ್ಬಿಡ್ರಿ KMCಗೆ ಅಂತೇಳಿ. ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಆ ರೀತಿ ಆದರೆ. ನೀವು ಏನು ಮಾಡಿ ಸರ್ ಅಂದರೆ ಎಲ್ಲಿ ವೆಂಟಿಲೇಷನ್ ಇದೆ ಹಾಸ್ಪಿಟ್ಲಲ್ಲಿ ಅಲ್ಲಿ ನೀವು फ्रेंड्स अभी मैं आया तो इधर बेलू सॉरी हेगेरी 2 दिन में इधर आ रहा हूँ, नहीं मिला था ट्रीटमेंट मारने के बाद ये सांप मिला है, ತುಂಬ ವಿಷಕಾರಿ, तो बड़ा सांप है, जहरीला सांप है. तो ऐसा सांप आए तो हम लोगों को कॉल किए तो हम लोग आके लेके जाएंगे.